ಶಿಕ್ಷಕರ ನೇಮಕಾತಿ ನೀವು ಕೇಳ್ತೀರಾ, ಎರಡೇ ವರ್ಡು. ಈಗ ಜಸ್ಟಿಸ್ ನಾಗಮೋಹನ್ ದಾಸ ಕರೆಕ್ಟ್, ವರದಿ ಎಲ್ಲ ಕೊಟ್ಟಿದ್ದಾರೆ. ನಮ್ದೆಲ್ಲ ಈಗ ಫ್ರೀಡಮ್ ಇದೆ. ಸುಮಾರು 13,000 ಚಿಲ್ಡ್ರೆ, 5,000 ಚಿಲ್ಡ್ರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ, ಇನ್ನು 5,000 ಇಡೀ ಕರ್ನಾಟಕಕ್ಕೆ ತಗೊಳ್ಬೋದು ಅಂತ ಹೇಳಿ ಅವಾಗ್ಲೇನೆ ಹೇಳಿದ್ರು ನಮಗೆ. ಸುಮಾರು 13,000 ಬರುತ್ತೆ ಈ PUC ಎಲ್ಲ ಸೇರಿದ್ರೆ. ಮತ್ತೆ ಅನುದಾನಿತ ಶಾಲೆ ಅದು ಕೂಡ ಈಗ ಓಪನ್ ಅಪ್ ಆಯ್ತು. ಅದು ಕೂಡ 5,000 ಚಿಲ್ಡ್ರನ್ ಇಲ್ಲ 6,000 ಬರ್ಬೋದು. ಟೋಟಲ್ ಎಲ್ಲ ಸೇರಿ ಒಂದು 18,000 ಟೀಚರ್ಸ್ ರಿಕ್ರೂಟ್ಮೆಂಟು. ಈಗ ಫಸ್ಟ್ ಹೇಗಿದ್ರು TET ಮಾಡಲೇಬೇಕು ನವಂಬರ್, ಯಾಕೆಂದ್ರೆ ಈಗ ಅದೆಲ್ಲ ಕ್ವಶನ್ ಪೇಪರು ಅದೆಲ್ಲ ಸೆಟ್ ಮಾಡ್ಬೇಕು, ಅದು ಡಿಪಾರ್ಟ್ಮೆಂಟ್ ಅವ್ರು ಮಾಡ್ತಾರೆ. ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಸ್ವಾಗತ. ಈಗ ತಾನೇ ನೀವು ಗಮನಿಸಿರ್ಬೋದು, ಮಾನ್ಯ ಶಿಕ್ಷಣ ಸಚಿವರು ಶಿಕ್ಷಕರ ನೇಮಕಾತಿ ಕುರಿತು ನೀಡಿರುವ ಮಾಹಿತಿ. ಈಗ ಮೊಟ್ಟ ಮೊದಲಿಗೆ ಶಿಕ್ಷಕರ ನೇಮಕಾತಿ ಆಗುವುದು ಯಾವಾಗ, ನೋಟಿಫಿಕೇಷನ್ ಯಾವಾಗ ಬರುತ್ತೆ, ಮತ್ತು ಕರ್ನಾಟಕ TET 2026ರಲ್ಲಿ ಮತ್ತೆ ಆಗುತ್ತಾ ಅನ್ನೋದ್ರ ಬಗ್ಗೆ ಭಾಳಷ್ಟು ಪ್ರಶ್ನೆಗಳು ಕೂಡ ಕಮೆಂಟ್ನಲ್ಲಿ ಕೇಳ್ತಾ ಇದ್ದರು ಶಿಕ್ಷಕ ಆಕಾಂಕ್ಷಿಗಳು. ಸೊ ಹಾಗಾಗಿ ವೀಕ್ಷಕರೇ, ಈಗ ಮೊಟ್ಟ ಮೊದಲಿಗೆ ನಿಮಗೆ ಶಿಕ್ಷಕರ ನೇಮಕಾತಿ ಕುರಿತು ಹೇಳ್ತಾ ಬಂದರೆ, ಈಗ ಮುಂದಿನ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನಾವು ಶಿಕ್ಷಕರ ನೇಮಕಾತಿಯನ್ನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಶಿಕ್ಷಣ ಸಚಿವರು ಭರವಸೆಯನ್ನು ಕೂಡ ನೀಡ್ತಾ ಇದ್ದಾರೆ. ಆದಷ್ಟು ಬೇಗ ಆಗಲಿ, ಬಿಕಾಸ್ ಈಗಲ್ಲಿ ವೇಟ್ ಮಾಡ್ತಾ ಇದ್ದಾರೆ ಶಿಕ್ಷಕ ಆಕಾಂಕ್ಷಿಗಳು. PST ಆಗಲಿ, GPST ಆಗಲಿ ಅಥವಾ HSTR ಆಗಲಿ. ಅದರ ಜೊತೆಗೆ ಕರ್ನಾಟಕ TET ಏನಿದೆ ಮತ್ತು ಮೇನಲ್ಲಿ ರಿಕ್ರೂಟ್ಮೆಂಟ್ ಆಗುತ್ತೆ, ಮೇನಲ್ಲಿ ನೋಟಿಫಿಕೇಷನ್ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಎಸ್, ಅಫ್ಕೋರ್ಸ್ ಸೆಂಟ್ರಲ್ TET ಪ್ರಕಾರ 2 ವರ್ಷಕ್ಕೆ 2 ಬಾರಿ TETಯನ್ನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಬರ್ತಾ ಇದೆ. ಈಗ ಅಫಿಷಿಯಲ್ ಆಗಿ ಬಂದ ಮೇಲೆ ತಮಗೆ ಗೊತ್ತಾಗುತ್ತೆ. ಸೊ ಇದೇ ಥರ ಮಾಹಿತಿಗೋಸ್ಕರ ವೀಕ್ಷಕರ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.